ಸಂಸ್ಥೆಯ ಪ್ರತಿಷ್ಠಿತ ಕಾರ್ಯಕ್ರಮ MLA ಮಾರ್ಕ್ಸ್ ಕಾರ್ಡ್ಗೆ ಸ್ವಾಗತ. ನಾನು ಸುನಿಲ್ ಭಾಸ್ಕರ್. ವಿಜಯಪುರ ನಗರ ಮತಕ್ಷೇತ್ರ ರಾಜ್ಯದ 224 ಮತಕ್ಷೇತ್ರಗಳ ಪೈಕಿ ತನ್ನದೇ ಆದಂಥ ವಿಶೇಷತೆಯನ್ನು ಹೊಂದಿದೆ. ಇದಕ್ಕೆ ಪ್ರಮುಖ ಕಾರಣ ವಿಜಯಪುರ ನಗರ ಮತಕ್ಷೇತ್ರದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಗುರುತಿಸಿಕೊಂಡಿರುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ತನ್ನದೇ ಆದಂಥ ವಿಶೇಷತೆಯನ್ನು ವಿಜಯಪುರ ನಗರ ಮತಕ್ಷೇತ್ರ ಹೊಂದಿರುವಂಥದ್ದು. ಈಗ ಶಾಸಕ ಯತ್ನಾಳ್ ಅವರು 2 ವರ್ಷವನ್ನು ತಮ್ಮ ಶಾಸಕಾವಧಿಯನ್ನು 2 ವರ್ಷ ಪೂರ್ಣ ಮಾಡಿದ್ದಾರೆ. ಈ 2 ವರ್ಷದಲ್ಲಿ ಇವರು ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸಿದ್ದಾರೆ ಎಂಬ ವಿಚಾರವಾಗಿ ಶಾಸಕ ಯತ್ನಾಳ್ ಅವರಿಗೆ ಮತಕ್ಷೇತ್ರದ ಜನತೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅಂತ ಹೇಳಿ ಮತಕ್ಷೇತ್ರ ಜನತೆಯಲ್ಲಿ ಕೇಳೋಣ ಬನ್ನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಪಡೆದ ಮತಗಳು 94,211, ಗೆಲುವಿನ ಅಂತರ 8,233. ಆದಿಲ್ ಶಾಹಿ ಅರಸರ ರಾಜಧಾನಿ, ಸೂಫಿ ಸಂತರ ಪ್ರಭಾವದ ನೆಲೆ, ಅಣ್ಣ ಬಸವಣ್ಣ ಹುಟ್ಟಿದ ನಾಡು, ಜಗದ್ವಿಖ್ಯಾತ ಗೋಳಗುಮ್ಮಟ, ಐತಿಹಾಸಿಕ ಇಬ್ರಾಹಿಂ ರೋಜಾ, ಬಾರಾ ಕಮಾನ್ ಸೇರಿದಂತೆ ಅತ್ಯದ್ಭುತ ವಾಸ್ತುಶೈಲಿಯ ಸ್ಮಾರಕಗಳು ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿವೆ. 1980ರ ದಶಕದಲ್ಲಿ ಇಲ್ಲಿನ ರಾಜಕಾರಣ ಧರ್ಮಾತೀತವಾಗಿತ್ತು. 90ರ ದಶಕದಿಂದ ಈಚೆಗೆ ಚುನಾವಣೆ ಹಿಂದೂ ಮುಸ್ಲಿಂ ನಡುವಿನ ಸ್ಪರ್ಧೆಯಾಗಿ ಮಾರ್ಪಟ್ಟಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆಯೇ ಮಹಾ ಕಾಳಗ ನಡೆಯುತ್ತೆ. ಮುಸ್ಲಿಂ ಮತ ಪ್ರಾಬಲ್ಯವಿರೋದ್ರಿಂದ ಕಾಂಗ್ರೆಸ್ ಮುಸ್ಲಿಂ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸುತ್ತೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಕಟ್ಟರ್ ಹಿಂದುತ್ವವಾದಿಗೆ ಟಿಕೆಟ್ ನೀಡುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಬಸನಗೌಡ ಪಾಟೀಲ್ ಯತ್ನಾಳ್ ಗೆಲುವು ಸಾಧಿಸಿದ್ರು. ಈಗ ಪಕ್ಷದಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಕ್ಷೇತ್ರಕ್ಕೆ ಮಾಡಿದ್ದೇನು? ನೇರ ನಿಷ್ಠುರ ನಡೆಯ ಯತ್ನಾಳ್ ಕಾಂಗ್ರೆಸ್ ಸರ್ಕಾರದಲ್ಲೂ ಅನುದಾನ ತರುವಲ್ಲಿ ಸಕ್ಸಸ್ ಆದ್ರ ಯಾವ ಮುಲಾಜಿಗೂ ಒಳಗಾಗದವರಂತೆ ಮಾತನಾಡುವ ಯತ್ನಾಳ್ ಕ್ಷೇತ್ರವನ್ನ ಅದೇ ರೀತಿ ಸುವ್ಯವಸ್ಥಿತವಾಗಿಟ್ಟಿದ್ದಾರಾ? ನೋಡೋಣ ಬನ್ನಿ. ವಿಜಯಪುರ ನಗರ ಶಾಸಕ ಯತ್ನಾಳ್ ಅವರು 2 ವರ್ಷ ಆಯಿತು ಈಗ ಶಾಸಕರಾಗಿ. ಈ 2 ವರ್ಷದಲ್ಲಿ ಅವರು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿರುವಂಥ ಭರವಸೆಗಳನ್ನ ಏನಾದರೂ ಈಡೇರಿಸಿದ್ದಾರೆ ಎಂಬ ವಿಚಾರವಾಗಿ ನಾವೀಗ ವಿಜಯಪುರ ನಗರದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆ ವಿಭಾಗದಲ್ಲಿ ನೋಡ್ಬೋದು. ಹೆಚ್ಚಿನ ಜನಸಂಖ್ಯೆ ಅಂದರೆ ಪ್ರಮುಖ ಮಾರುಕಟ್ಟೆ ಇದು, ವಿಜಯಪುರ ನಗರದ ಪ್ರಮುಖ ಮಾರುಕಟ್ಟೆ ಕೂಡ. ಈ ನಿಟ್ಟಿನಲ್ಲಿ ಇಲ್ಲೊಂದಿಷ್ಟು ಜನ ವ್ಯಾಪಾರಸ್ಥರು ಕೂಡ ಮಾತಾಡ್ಸೋಣ. ಅವ ನಿಮ್ಮ ಹೆಸರೇನು, ಯಾವ ಊರು ನಿಮ್ದು? ಸಾಧನಾ ಬಿಜಾಪುರ. ಹಾಂ ರೀ, ವಿಜಯಪುರದಾಗ ಯತ್ನಾಳ್ ಅವ್ರು ಏನಾರ ಕೆಲಸ ಮಾಡ್ಯಾರ, ಇಲ್ಲ ಅಭಿವೃದ್ಧಿ ಏನಾರ ಮಾಡ್ಯಾರಲ್ಲ ರೋಡ್ ಅದು? ಮಾಡ್ಯಾಳ್ರಿ. ಹಾಂ, ಏನೇನು ಮಾಡ್ಯಾರ್ರಿ? ರೋಡ್ ಮಾಡ್ಯಾಳ್ರಿ. ಮತ್ತು ಅದನ್ನ ಕಾಯ್ಬಲ್ಲವ್ರಿ. ಯಾವ ಏರಿಯಾ? ಮರಗಮ್ಮಗುಡಿ, ಜೋರಾಪುರ ಪೇಟೆ. ಹಾಂ, ಮೊದ್ಲೇನು ರೋಡ್ ಇರಲಿಲ್ಲ? ಮೊದಲನೇ ಸ್ವಲ್ಪ ಇರ್ತದೆ, ಈಗ ಚಲೋ ಮಾಡ್ಯಾಳ್ರಿ. ಹೌದಾ? ಮತ್ತು ಕುಡಿ ನೀರಿಂದು ಹೋದ? ನೀರಿನ ಅದಾವ. ನೀರಿನ ಏನು ಸಮಸ್ಯೆ ಇಲ್ಲ? ಇಲ್ಲ ಎಲ್ಲ ಚಲೋ ಆಗೈತೆ ಸರ್. ಯಾವ ಏರಿಯಾ? ಎಲ್ಲ ಚಲೋ ಮಾಡ್ಯಾರ. ನಮ್ದು ಇದು ಶಾವೂರ್ ನಗರ ರೀ. ಹಾಂ, ಮೊದಲು ಏನು ಸಮಸ್ಯೆ ಇತ್ತು? ನೀರಿಂದ ಅದು ಏನೂ ಇದ್ದಿದ್ದಿಲ್ಲ ರೀ. ನೀರಿಂದೆಲ್ಲ ವ್ಯವಸ್ಥೆ ಮಾಡ್ಯಾರಿ ಅವರು ಸರ್ ಅವರು. ಅವ್ರು ಮಾಡಿದ್ರೆ ಎಲ್ಲ ಚಲೋ ಮಾಡ್ತಿದ್ದಾರೆ ಸರ್. ನೀವು ಚುನಾವಣಾ ಪೂರ್ವದಲ್ಲಿ ಏನು ಹೇಳಿದ್ರಿ, ಎಲ್ಲ ಈಡೇರಿಸ್ಯಾರ? ಹಾಂ ರೀ, ಹೇಳ್ಯಾರ ಸರ್. ಒಟ್ಟು ಕೆಲಸ ಮಾಡತ್ತಾರ? ಕೆಲಸ ಮಾಡತ್ತಾರ ಸರ್. ಈಗ ನಾವು ವಿಜಯಪುರ ನಗರದ ಮನಗುಳಿ ಅಕ್ಷಿ ಹತ್ರ ಇದೀವಿ. ಇಲ್ಲಿ ಒಂದಷ್ಟು ಜನ ಪಾನ್ ಶಾಪ್ ಬಳಿ ಒಂದಷ್ಟು ಜನರು ಕೂಡ ಕೂತಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ ಶಾಸಕ ಯತ್ನಾಳ್ ಅವರು ಶಾಸಕರಾಗಿ 2 ವರ್ಷ ಆಯಿತು. 2 ವರ್ಷದಲ್ಲಿ ಏನಾದರೂ ಮಾಡಿದ್ದಾರೆ ಅಭಿವೃದ್ಧಿ ಕೆಲಸ? ಏನೂ ಸಾಧನೆ ಮಾಡಿಲ್ಲ ರೀ ಅವರು. ಬರೀ ಜಾತಿ ಜಗಳ ಬಿಟ್ಟಿದ್ರೆ ಏನೂ ಮಾಡಿಲ್ಲ. ಇದು ಏನು ಸ್ವಲ್ಪ ಅಲ್ಪ ರೋಡ್ಗಳು ಕಾಣಿಸ್ಲಾಗತ್ತದು ಕಾಂಗ್ರೆಸ್ ಗೌರ್ಮೆಂಟ್ ಉಸ್ತುವಾರಿ ಸಚಿವರು ಮಾಡ್ಸ್ಯಾರದು. ಇವ್ರು ಏನೂ ಒಟ್ಟು ಮಾಡಿಲ್ಲ. ಅಲ್ಲ, ಏನೇನು ಭರವಸೆ ಏನು ಕೊಟ್ಟಿದ್ರೆ ಇಂಥದ್ದು ಮಾಡ್ತೀನಿ, ಇದು ಮಾಡಿ ಮತ್ತು ಎಲ್ಲ ಕರ್ನಾಟಕ ಒಳಗೆ ಇದು ಮಾದರಿ ಆದಂಗೆ ಮಾಡ್ತೀನಿ ಅಂತಿದ್ರು. ಒಟ್ಟೇನೂ ಮಾಡಿಲ್ಲ. ಬರೀ ಜಾತಿ ಜಗಳ ಬಿಟ್ಟಿದ್ರೆ ಬೇರೆ ಏನೂ ಕೆಲಸನೇ ಮಾಡಿಲ್ಲ ಅವರು. ಸರ್, ನೀವೇನಂತೀರಿ? ಶಾಸಕ ಯತ್ನಾಳ್ ಅವ್ರು ಏನು ಮಾಡಿದ್ದಾರೆ ಅಭಿವೃದ್ಧಿ? ಏನೂ ಮಾಡಿಲ್ಲ ರೀ ಅವರು. ಬರೇ ಮಂದಿಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಸುಳ್ಳು ಇದು ಹೇಳೋಕ್ಕಿಂತ ಸುಳ್ಳು ಮಾತು ಹೇಳೋಕ್ಕಿಂತ ಜಗಳ ಮಾಡಿಸ್ಯಾರ. ಬರೀ ಈ ಕಡೆ ನೀವು KHB ಕಾಲನಿ ಇವು ಈ ಕಡೆ ಈ ಸೈಡ್ ಎಲ್ಲ ಹೋದ್ರೆ ನಿಮಗೆ ಒಂದು ರೋಡ್ ಸೈಡ್ ಸಿಗೋಂಗಿಲ್ಲ. ಒಂದು 3-4 ವಾರ್ಡ್ ಚಾಯ್ಸ್ ಮಾಡಿ ಹಿಂದೂ ಹಿಂದುತ್ವ ಎಲ್ಲಿ ಅದಾರ ಅಲ್ಲೇ ಮಾಡ್ಯಾರ ಅವರು. ಏರಿಯಾ ವೈಸ್ ಮಾಡ್ಯಾರ ಕೆಲಸ ಅವರು. ಅದನ್ನು 3-4 ವಾರ್ಡ್ ಪೂರಾ ಹಿಂದೂದು ಅಲ್ಲ, ಹಿಂದುಳಿದು SC ST ಅದು ಅವ್ರಿಗೆ ಮತ್ತು ಕೇರ್ ಮಾಡಿ ಬರೀ ಬಾಯಿಲಿ ಹೇಳ್ತಾರೆ. ಅಂಬೇಡ್ಕರ್ದು ಒಂದು ಹೇಳಕ್ಕೆ ಕಲ್ತಾರೆ. ಅಂಬೇಡ್ಕರ್ ಅವ್ರಿಗೆ ಹೊರಗೆ ಹೋಗಿ ಅಂತಿದ್ರು. ಅದು ಎಲ್ಲ ಉಪಾಧ್ಯಾಪಿ ಮಾಡ್ಕೊತ ತಿರುಗಾಡ್ತಾರೆ ಅವರು. ಬೇಕಾರಿ MLA ಬೇಕಾದ್ರೆ 3rd ಕ್ಲಾಸ್. ಅಭಿವೃದ್ಧಿ ಏನೂ ಇಲ್ಲ, ಜೀರೋ. ಯತ್ನಾಳ್ ಅವರು ಶಾಸಕರಾಗಿ 2 ವರ್ಷ ಪೂರ್ಣಯಿಸಿರುವಂಥ ಈ ಸಂದರ್ಭದಲ್ಲಿ ಶಾಸಕ ಯತ್ನಾಳ್ ಅವರು ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಎಂಬ ವಿಚಾರವಾಗಿ ಒಂದಿಷ್ಟು ಜನ ಆಟೋ ಚಾಲಕರನ್ನು ಕೂಡ ಮಾತಾಡ್ತಾರೆ. ನಾವೀಗ ವಿಜಯಪುರ ನಗರದ ಗಾಂಧಿನಗರದ ಗಾಂಧಿ ವೃತ್ತದಲ್ಲಿದ್ದು. ಸರ್, ಈಗ ಶಾಸಕ ಯತ್ನಾಳ್ ಅವರು ಮತ್ತೊಮ್ಮೆ ಶಾಸಕರಿಗೆ ಆಯ್ಕೆಯಾಗಿ 2 ವರ್ಷ ಆಯಿತು. ಈ 2 ವರ್ಷದೊಳಗೆ ಏನಾರ ಮಾಡ್ಯಾರೋ ಇಲ್ಲ ಅಭಿವೃದ್ಧಿ? ರೋಡ್ ಆಗೈತೆ ಸರ್, ಆಗೈತಿ. ಚಲೋ ರೋಡ್ ಆಗೈತ್ರಿ. ಮತ್ತೆಲ್ಲ ಈಗ ಎಲ್ಲರೂ ಅನುಕೂಲ ಮಾಡಿಕೊಟ್ಟಾರ್ರಿ. ಮತ್ತು ನಮ್ಗೆ ಬಡವರಿಗೆ ಎಲ್ಲ ನಮ್ದು ಯಾವುದೇ ಇತ್ತಂದ್ರೆ ಇದು ಗೌರ್ಮೆಂಟ್ದಿಂದ ಏನಿದ್ದು ಎಲ್ಲ ನಮಗೆ ಸವಲತ್ತು ಮಾಡಿಕೊಟ್ಟಾರೆ. ನಿಮ್ದು ಯಾವ ಏರಿಯಾ ರೀ? ನಮ್ಮದು ರೈಮ್ ನಗರ್.
ಅಲ್ಲಿ ರೋಡ್ ಎಲ್ಲ ಮೊದ್ಲು ಹೆಂಗಿತ್ತು ಈಗ ಹೆಂಗೈತಿ? ಈಗ ಚಲೋ ಅದ ರೀ. ಮೊದಲು ಭಾಳ ಇದು ಇದ್ದು ರೀ. ಈಗ ನಾವು ಬಾಡಿಗೆ ಆ ಕಡೆ ಇಂಡಿ ರೋಡ್ ಅದು ಹೊಡಿತಿದ್ದೇವೆ ರೀ. ಆ ಕಡೆ ಆ ರೋಡ್ ಚಲೋ ಆಗೈತೆ ರೀ. ಅಲ್ಲಾಮಿನ್ ಚಲೋ ಆಗ್ಯಾವ ರೀ. ಟೆಕ್ಕೆ ಚಲೋ ಆಗ್ಯಾವ ರೀ. ಎಲ್ಲ ಕಡೆ ರೋಡ್ ಚಲೋ ಆಗ್ಯಾವ. ಈಗ ಆಟೋ ಚಾಲಕರಿಗೆ ಅನುಕೂಲ ಆಗೈತೆ? ಅನುಕೂಲ ಆಗೈತೆ ಸರ್. ಒಟ್ಟಾರೆ ಒಳ್ಳೆ ಕೆಲಸ ಮಾಡ್ಯಾರ. ಒಳ್ಳೆ ಕೆಲಸ ಮಾಡ್ಯಾರ ಸರ್. ಅಪ್ಪ ಬಿಜಾಪುರ ರೋಡ್ ಎಲ್ಲ ಹೆಂಗಾಗ್ಯಾವ ಈಗ? ಸರಿ ಅದಾವ ಇನ್ನೂ ರಿಪೇರಿ ಆಗ್ಬೇಕು? ಇನ್ನೂ ರಿಪೇರಿ ಆಗ್ಬೇಕ್ರಿ ಸರ್. ಯತ್ನಾಳ್ ಅವ್ರು ಶಾಸಕರಾದ್ಮ್ಯಾಗ ಏನ ರೋಡ್ ಮಾಡ್ಯಾರೋ ಇಲ್ಲ? ರೋಡ್ ಮಾಡ್ಯಾರಲ್ರಿ ಸರ್. ಎಲ್ಲ ರೋಡ್ ಅಲ್ಲಾಮಿನ್ ರೋಡ್ ಮತ್ತು ಸೋಲಾಪುರ ರೋಡ್ ಎಲ್ಲ ಆಗಿದ್ದೀರಿ ಸರ್. ಎಲ್ಲ ಡೆವಲಪ್ ಆಗಿದ್ದೀರಿ ಸರ್. ಆದ್ರೆ ನಮ್ಮ ಸೋಲಾಪುರ ನಾಕಾದಿಂದ ಒಳಗಿಂದ ರೋಡ್ ಐತೆ ನೋಡ್ರಿ ಸರ್, ಅದು ಆಗಿಲ್ರಿ. ಅದು ಒಂದು ಆಗ್ಬೇಕಂತ ನಮಗೆ ರಿಕ್ವೆಸ್ಟ್ ಇದೆ ರೀ ಸರ್. ಯತ್ನಾಳ್ ಅವ್ರಿಗೆ ಮೊದಲು ಚುನಾವಣೆ ಮುಂಚೆ ಹೇಳ್ದಂಗೆಲ್ಲ ಕೆಲಸ ನಡ್ಕೊಂಡಾರ? ನೋಡ್ಕೊಂಡಾರಿ ಸರ್. ಅವ್ರು ಏನೇನು ಹೇಳಿದ್ರಲ್ಲ ಈಡೇರಿಸ್ಯಾರ? ಈ ಆಟೋ ಚಾಲಕರಿಗೆ ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ನಮ್ಮ ಆಟೋ ಚಾಲಕರಿಗೆ ಒಂದು ಸ್ವಲ್ಪ ಸ್ಟ್ಯಾಂಡ್ ಮಾಡಿದ್ರೆ ಬೆಸ್ಟ್ ಆಗೈತ್ರಿ ಸರ್. ಅದೇ ಒಂದು ಸಮಸ್ಯೆ ರೀ ಸರ್. ಸ್ಟ್ಯಾಂಡ್ ಒಂದು ಮಾಡ್ಬೇಕಂತ. ನಾವೀಗ ವಿಜಯಪುರ ನಗರದ ವಾರ್ಡ್ ನಂಬರ್ 30ರಲ್ಲಿದ್ದೀವಿ. ಇಲ್ಲಿ ವಾರ್ಡ್ನ ಸದಸ್ಯರು ಕೂಡ ಇದ್ದಾರೆ, ಜೊತೆಗೆ ಬಡಾವಣೆ ನಿವಾಸಿಗಳು ಕೂಡ ಇದ್ದಾರೆ. ಸರ್, ಈಗ ಶಾಸಕ ಯತ್ನಾಳ್ ಅವರು ಶಾಸಕರಿಗೆ 2 ವರ್ಷ ಕಂಪ್ಲೀಟ್ ಆಯಿತು. ಚುನಾವಣಾ ಪೂರ್ವದಲ್ಲಿ ಅವ್ರು ಕೊಟ್ಟಿರುವಂಥ ಭರವಸೆ ಏನು ಈಡೇರಿಸಿದ್ದಾರೆ, ಏನು ಮಾಡಬೇಕಾಗಿದೆ ಇನ್ನು ಅಂತ? ಅವ್ರು ಚುನಾವಣೆ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರು ಆ ಭರವಸೆ ಒಳಗೆ ಒಂದು ಸ್ವಲ್ಪನೂ ಅವ್ರ ಭರವಸೆ ಈಡೇರಿಲ್ಲ. ಈಗ ಇಲ್ಲೇ ರಸ್ತೆಗಳು ನೋಡಿರಿ, ಮಳೆಗಾಲದಾಗ ಇಲ್ಲಿ ರಸ್ತೆ ಮಳೆ ಬತ್ತಂದ್ರೆ ಜನರಿಗೆ ತಿರುಗಾಡಕ್ಕೆ ಬರೋದಿಲ್ಲ. ಆಮೇಲೆ ಇದೇ ಮೇನ್ ರೋಡ್ ಈಗ ಇಲ್ಲಿ ಮುಂದೆ ಇದು ಅದ ರೀ, ಸ್ಮಶಾನ ಅದ. ಇಲ್ಲಿದೆ ಹೆಣ ಒಯ್ಬೇಕಾಗ್ತದೆ. ನಾವು ಇಲ್ಲಿ ಹೆಣ ಒಯ್ಲಕ್ಕೂ ಭಯಂಕರ ತ್ರಾಸ ಅದ. ಅಂಥ ಇದ್ರಾಗ ಇಲ್ಲಿ ರಸ್ತಾನೇ ನಿರ್ಮಾಣ ಮಾಡಿಲ್ಲ ಅವ್ರು ನಮ್ಮ ಏರಿಯಾದಾಗ. ಕೆಲವೊಂದು ಏರಿಯಾಕ್ಕೆ ಅಷ್ಟೇ ಮಾಡ್ತಾರೋ, ಕೆಲವೊಂದು ಏರಿಯಾಕ್ಕೆ ಮಾಡೋದಿಲ್ಲ ಅಂತೀರಿ? ಅಲ್ಲಿ ಇದು ಐತ್ರಿ, ಎಲ್ಲಿ ಹಿಂದೂ ಏರಿಯಾ ಇರ್ತದೆ ಅಲ್ಲಿ ಕೆಲಸ ಮಾಡೋದು. ಆಮೇಲೆ ಮೈನಾರಿಟಿ ಜನ ಅದು ಎಲ್ಲಿ ಇರ್ತಾರೆ ಅಲ್ಲಿ ಕೆಲಸನೇ ಮಾಡಲ್ಲ ಅವರು. ಮೈನಾರಿಟಿ ಹೆಸರಲ್ಲೇ ಇದು ಫಂಡ್ ತೊಗೊಂಬರ್ತಾರೆ ಮ್ಯಾಗ ಬೆಂಗಳೂರಿಂದ ತಂದು ಒಂದು ಮನೆ ಮೈನಾರಿಟಿ ತೋರಿಸಿ ಮುಂದೆಲ್ಲ ಹಿಂದೂಗಳ ಮನೆ ಕಡೆ ಕೆಲಸ ಮಾಡ್ತಾರೆ ಅವರು. ಈ ರೀತಿ ಭೇದ ಭಾವ ಮಾಡಿ ಮಾಡ್ತಿದ್ದಾರೆ ಅವರು. ಇಲ್ಲಿ ನಮ್ಮ ಜುಮಾ ಮಸೀದಿ ನೋಡ್ರಿ, ಹಿಂದೂನು ಅದಾರ ಮುಸ್ಲಿಮ್ ಅದಾರ ಅಲ್ಲಿ. ಅವ್ರು ಆರ್ಸ್ ಬಂದ ಮ್ಯಾಗ ಹಿಂದೂಗೆ ಮಾಡ್ಬೇಕತ್ತೇನಿಲ್ಲ, ಎಲ್ಲರಿಗೂ ಮಾಡ್ಬೇಕು. ಅವ್ರು ತಮಗೆ ಬೇಕಾದ ಏರಿಯಾದಾಗ ಅಷ್ಟೇ ಮಾಡ್ತಾರೆ ಅವರು. ಈಗ ಇಲ್ಲಿ ನಮ್ಮ ಜುಮಾ ಮಸೀದಿ ರೋಡ್, ಇಂದಿರಾನಗರ, ಆಮೇಲೆ ಹಕೀಮ್ ಚೌಕ್ ಆ ಕಡೆ ತಿರುಗಾಡಕ್ಕೆ ಬರೋದಿಲ್ಲ. ಮತ್ತು ಅಲ್ಲೊಂದು ಖಬರಸ್ಥಾನ ಐತೆ, ಅಲ್ಲಿ ಹೋಗಕ್ಕೆ ಆದಿಲ್ಲ, ನೀರು ನಿಂದಿರ್ತಾವೆ. ಮೊನ್ನೆ ಹಿಂಗಾಗಿ ಆ ಮಳೆಯಾಗ ನಮ್ಮ ಬಾಗಾಯತ್ ಓಣಿ ಒಳಗೆ ಒಂದು ಕೂಸು ಹತ್ತು ಎಂ ಬಿ ಪಾಟೀಲ್ ಅವ್ರು ಪರಿಹಾರ ಘೋಷಿಸಿದ್ರು. ಅವರು ಬಂದು ನೋಡಲಿಲ್ಲ ಸುದ್ದಿ. ಅವ್ರಿಗೆ ಸಂಬಂಧ ಹೌದೇನಲ್ರಿ ಅದು ಕೂಸೇ ಅಲ್ಲ. ಅವ್ರಿಗೆ ಬಂದು ಸ್ಪಂದನೆ ಮಾಡಿ ಏನೂ ಹೇಳಿಲ್ಲ ಕೇಳಿಲ್ಲ. ಎಂ ಬಿ ಪಾಟೀಲ್ ಅವರು ಆಮೇಲೆ ಹಮೀದ್ ಮುಶ್ರೀಫ್ ಅವರು ಅವ್ರಿಗೆ ಇಂತಿಷ್ಟು ಏನೋ ಮಾಡಿದ್ರಲ್ಲ, ಏನೋ ಕೊಟ್ರು ಅವರು. ಅವ್ರು ತಮಗೆ ಬೇಕಾದ ಏರಿಯಾದಾಗ ಅಟ್ಟ ಮಾಡ್ತಾರೆ. ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯಪುರ ನಗರದ ಹೊರಭಾಗದ ತೊರವಿ ಬಳಿ ಆಲಮಿನ್ ಹಿಂಭಾಗದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆಗಳನ್ನು ನಿರ್ಮಿಸಿದ್ದಾರೆ. 1490ಕ್ಕೂ ಅಧಿಕ ಮನೆಗಳನ್ನ ಇಲ್ಲಿ ನಿರ್ಮಿಸಿದ್ದು ನಾನು ಹಿಂಭಾಗದಲ್ಲಿ ನೀವು ನೋಡ್ಬೋದು. ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಇಲ್ಲಿ ಮನೆಗಳ ಈಗಾಗಲೇ ನಿರ್ಮಾಣವಾಗಿರುವಂಥದ್ದು. ಸುಮಾರು 300ಕ್ಕೂ ಅಧಿಕ ಜನರಿಗೆ ಈಗಾಗಲೇ ಹಕ್ಕುಪತ್ರವನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಅಲ್ಲಿ ಬಂದು ಜನರು ಕೂಡ ವಾಸವಾಗಿದ್ದಾರೆ. ಅಂದರೆ ಒಟ್ಟಾರೆ 2 ಫ್ಲೋರಲ್ಲಿ ಮನೆಗಳನ್ನ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಫ್ಯಾಮಿಲಿ ಇದ್ದರೆ ಮೇಲ್ಭಾಗದಲ್ಲಿ ಒಂದು ಫ್ಯಾಮಿಲಿ, ಈ ರೀತಿಯಾಗಿ ಮನೆಗಳ ಹಂಚಿಕೆ ಮಾಡಿರುವಂಥದ್ದು. ಸುಮಾರು ಈಗಾಗಲೇ 300 ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೂಡ ನೀಡಿದ್ದಾರೆ. ಇನ್ನು 400 ಜನರಿಗೆ ತಾತ್ಕಾಲಿಕವಾಗಿ ಹಕ್ಕುಪತ್ರ ನೀಡಿದ್ದು, ಇನ್ನುಳಿದಂಥದ್ದೇ 1490ಕ್ಕೂ ಅಧಿಕ ಮನೆಗಳೇನಿದ್ದಾವೆ ಅವು ಕನ್ಸ್ಟ್ರಕ್ಷನ್ ಕೂಡ ನಡೀತಾ ಇದೆ. ಒಂದಿಷ್ಟು ಜನರು ಕೂಡ ಇಲ್ಲಿ ಬಂದು ವಾಸವಾಗಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅಮರ, ಏನು ನಿಮ್ಮ ಹೆಸರು? ಸುನೀತಾ ಯಶವಂತ್ ಲಗಳಿ ಅಂತ್ರಿ. ನಮಗೆ ಗೌಡ್ರು ಭಾಳ ಅನುಕೂಲ ಮಾಡಿಕೊಟ್ಟಾರ್ರಿ, ನಮಗೆ ಮನೆ ಕೊಟ್ಟಾರ್ರಿ, ನಮ್ಗೆಲ್ಲರೂ ಅನುಕೂಲ ಮಾಡಿಕೊಟ್ಟಾರಿ. ಇನ್ನು ಕರೆಂಟ್ ಒಂದು ಆಗ್ಬೇಕ್ರಿ, ಬಸ್ ಒಂದು 2 ಆದ್ರೆ ಸಾಕ್ರಿ. ನೀರಿಂದ ಎಲ್ಲ ಅನುಕೂಲ ಐತ್ರಿ. ನಾವು ಮೊದಲು ಮದಿನಗರ ಒಳಗೆ ಬಾಡಿಗೆ ಇದ್ದೀವ್ರಿ, ಮತ್ತು ಇಲ್ಲಿ ಬಂದೀವ್ರಿ. ಈಗ ನಮ್ಮ ಮನೆ ಇದ್ದಿದ್ದಿಲ್ರಿ, ಮನೆ ಕೊಟ್ಟಾರ್ರಿ, ಎಲ್ಲ ಅನುಕೂಲ ಮಾಡಿಕೊಟ್ಟಾರ್ರಿ. ಮನೆಗಳೆಲ್ಲ ಚಲೋನು ಅದಾವ್ರಿ. ನಮ್ಗೆ ಏನೇನು ಬೇಕು ಅನುಕೂಲ ಎಲ್ಲ ನಾವು ಮಾಡ್ಕೊಂಡಿವ್ರಿ ಮನೆ ಒಳಗ್ರಿ. ನಮ್ಗೆ ಯಾವ ರೀತಿ ಇರಾಕ ಅನುಕೂಲ ಬೇಕದೆಲ್ಲ ಮಾಡ್ಕೊಂಡಿವ್ರಿ. ನಮ್ದೇನು ಇದು ಇಲ್ರಿ. ಈಗ ರೀ ಎಷ್ಟು ಕೊಟ್ಟು ತೊಗೊಂಡಿರ ಮನೆ? ನಾವು 1 ಲಕ್ಷ ಕಟ್ಟಿವ್ರಿ ಸರ್. ಕಂತ ಮ್ಯಾಗ ಕಟ್ಟಿರಿ. ಒಮ್ಮೆ 60, ಒಮ್ಮೆ 40 ಕಟ್ಟಿವ್ರಿ. 180 ಹೇಳಿದ್ರಿ, 80,000 ಸಬ್ಸಿಡಿ ಆಗೈತ್ರಿ. 1 ಲಕ್ಷ ಕಟ್ಟಂದಿರಿ, 1 ಲಕ್ಷ ಕಟ್ಟಿವ್ರಿ. 1 ಲಕ್ಷದಾಗೆ ಒಳ್ಳೆ ಮನೆ ಬಂದೈತಿ. ಒಳ್ಳೆ ಮನೆ ಬಂದೈತ್ರಿ. ಬಸನಗೌಡ ಕೆಲಸ ಮಾಡ್ಯಾರಂತ? ಮಾಡ್ಯಾರ್ರಿ. ನಮ್ಗೆಲ್ಲ ಅವ್ರ ಆಶೀರ್ವಾದದಿಂದ 8 ವರ್ಷ ಆದ್ರೂ ನಮ್ಗೆ ಇನ್ನೂ ಅಲ್ಲಿ ಏನೂ ಆಗಿದ್ದಿಲ್ರಿ. ಇದು ಮನೆ ಅಂದ ಆಗೈತಂದ್ರೆ ಅವ್ರ ಆಶೀರ್ವಾದದಿಂದ ಆಗಿದೈತೆ. ನಾವು ಸೈನ್ಸ್ ಸ್ಕೂಲ್ ಗೇಟ್ ಹತ್ರ ನಾವು ಬಾಡಿಗೆ ಇದ್ದೀವ್ರಿ. ಇವಾಗ ನಮಗೆ ಇಲ್ಲಿ ಬಂದ ನಡೆದ ನಾವು ಊರಿಗೆ ಬಂದು ನಮ್ಮ ಊರ ಸ್ವಂತ ಜಮ್ಕಂಡ್ರಿ. ಅಲ್ಲಿದ್ದು ಇಲ್ಲಿ ಬಂದ ನಡೆದ ನಮಗೇನು ಯಾವ ಶೌಚಾಲಯ ಯಾವುದೇ ಏನು ಒಂದು ಶೌಚಾಲಯನೂ ಕಟ್ಟಿಕೊಡ್ಲಿಲ್ಲ, ಅನುಕೂಲನೂ ಮಾಡಿಲ್ರಿ. ಇವಾಗ ಗೌಡ್ರು ನಮಗೆ ಜೀವನ ಪರ್ಯಂತ ನಮಗೆ ನೆರಳು ಮಾಡಿಕೊಟ್ಟಾರ್ರಿ. ಈ ಜೀವನ ಪರ್ಯಂತ ನೆರಳನ್ನು ನಾವು ಯಾವಾಗಲೂ ಮರೆಯೋದಿಲ್ಲ. ಈ ನೆರಳೊಳಗೆ ನಮ್ಮ ಮಕ್ಕಳು ನಾವು
ಎಲ್ಲರೂ ಆನಂದ ಆರಾಮಾಗಿದ್ದೀವಿ ರೀ. ಇನ್ಮ್ಯಾಗ ಕರೆಂಟ್ ಸ್ವಲ್ಪ ರೋಡು ಬಸ್ಸು ಇವಾಗ ಪ್ರಾಬ್ಲಮ್ ಅದಾವ ರೀ. ಇದಷ್ಟು ಮಾಡ್ರಿ ಅಂದ್ರೆ ನಾವು ಜೀವನ ಪರ್ಯಂತ ಅವ್ರ ಹೆಸರು ಯಾವಾಗಲೂ ಮರ್ಯಾದಿಲ್ಲ ರೀ. ಮೊದಲೆಲ್ಲ ಬಾಡಿಗೆ ಇದ್ರಿ, ಹಾಂ ಬಾಡಿಗೆ ಕಟ್ಟೋದೆಲ್ಲ ಕಷ್ಟ ಆಗಿತ್ತು. ಬಾಡಿಗೆ 6,000 ರೂಪಾಯಿ ಐತ್ರಿ ನಮ್ದು ರೀ. 15 ದಿನ ಅಟ್ಟ ಆರಾಮ ಇದ್ದೀವಿ ರೀ. 15 ದಿನ ಆಟ್ಲೆ ಮತ್ತೆ ಬಾಡಿಗೆ ಕಟ್ತಿದ್ದೀವಿ ರೀ. ನೀರಿನ ಪ್ರಾಬ್ಲಮ್ ಅವರು ಹೆಚ್ಚಿಗೆ ಜನ ಬಂದ್ರೂ ಯಾಕೆ ಬರ್ತಾರತ್ತ ಕೇಳ್ತಿದ್ರು. ನಮಗೆ ಭಾಳ ತೊಂದರೆ ಒಳಗಿದ್ದೀವಿ ರೀ. ನಾವು ಸದಾ ನಮ್ಮ ಜೀವನವನ್ನು ಕೈಪಲ್ಯ ಮಾರಿ ನಾ ಜೀವನ ಸಾಗಿಸ್ತೀನಿ ರೀ. ಆದ್ರೆ ನಾನು ಭಾಳ ತುಂಬ ಬಡಿಯೋದೀನಿ ರೀ. ಆದ್ರೂ ಈಗ ನನಗೆ ಅನುಕೂಲ ಆಗೈತಿ. ಸ್ವಂತ ಮನೆ ಬಂದು ಖುಷಿ ಆಗೈತಿ. ಸ್ವಂತ ಮನೆ ನಮ್ಮ ಜೀವನ ಪರ್ಯಂತ ನಾವು ಮರೆಯಂಗಿಲ್ಲ ರೀ. ಖುಷಿ ಒಳಗೆ ಇರ್ತೀವಿ ರೀ. ಗೌಡ್ರನ್ನ ಯಾವತ್ತೂ ನಾವು ನೆನೆಸ್ಕೊತಾ ಇರ್ತೀವಿ. ಸರ್, ನೀವು ಬಿಜಾಪುರ ನಗರ ಒಳಗೆ ನೋಡ್ರಿ, ನಗರೋತ್ಥಾನ ಒಳಗೆ ಮೊದಲಿನ ಸರ್ಕಾರದ ಫಂಡ್ ಬಂದಿತ್ತು. ಆ ಫಂಡ್ ಒಳಗೆ 4 ರೋಡ್ ಬಿಟ್ರೆ ಇನ್ನೂವರೆಗೂ ಹೊಸ ಕೆಲಸ ಆಗಿಲ್ಲ. ಅವರು ರಾಜ್ಯದ ಮುಖ್ಯಮಂತ್ರಿ ಅನ್ಕೋತೆ ಕಾಲ ಕಳೆಯತ್ತಾರ ಹೊರತು ಇಲ್ಲಿ ಬಿಜಾಪುರ ನಗರ ಶಾಸಕರಾಗಿ ನಗರದ ಅಭಿವೃದ್ಧಿ ಮಾಡ್ಲಿಕ್ಕೆ ಅವ್ರೇನು ಪಣ ತೊಟ್ಟಿಲ್ಲ, ಅವ್ರೇನು ಕೆಲಸ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ನೀವೇ ನೋಡ್ರಿ, ಅವು ರೋಡ್ಗಳ ಅವು ಡ್ರೈನೇಜ್ಗಳ ಪ್ರತಿ ವರ್ಷ ಅವು ಕಾಂಟ್ರಾಕ್ಟರ್ಗಳು ಆ ರೋಡ್ ಕೆಟ್ಟಿರ್ತಾವ, ಅದು ಮಾಡ್ತಿರ್ತಾರೆ. ಅದು ನಿರಂತರ ಅದೇನು ಅಭಿವೃದ್ಧಿ ಮಾಡ್ದಂಗಿಲ್ಲ. ವಿಶೇಷ ಫಂಡ್ ಏನಾರು ತಂದ್ರಿ, ವಿಶೇಷ ಕೆಲಸ ಏನಾರು ಮಾಡಿರಿ ಅಂಥದ್ದು ಒಂದು ಏನಾರ ನೀವೇ ಹೇಳ್ರಿ. ನನಗೆ ನಾ ಹೇಳೋದು ಬೇರೆ, ನಿಮ್ಗೆ ಗೊತ್ತಿದ್ರೆ ಇದು ಮಾಡ್ಯಾರ ಅಂತ ಹೇಳ್ರಿ, ನಾ ಅದ್ರ ಬಗ್ಗೆ ಹೇಳ್ತೀನಿ. ಏನಾರು ಹೇಳ್ಬೋದೇನು? ಹೇಳುವಂಥದ್ದು ಏನಾರು ಐತೇನು? ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರು, ಏನಾದರೂ ಸರ್, ಬಿಜಾಪುರನ ಇಡೀ ರಾಜ್ಯ ಒಳಗೆ ರಾಷ್ಟ್ರ ಒಳಗೆ ಒಂದು ಒಳ್ಳೆ ಮಾದರಿಯಾಗಿ ಮಾಡ್ತೇನೆ ಅಂತ ಏನು ಮಾದರಿ ಇದ್ದಿದ್ದ ಕೆಡಿಸ್ಬಿಟ್ಟಾರ. ಇದ್ದಿದ್ದ ಇಡೀ ನೀವು ಇಲ್ಲಿ ಆಸಾರ್ಗಲ್ಲಿದಿಂದ ಹಕ್ಕಿಮ್ ಚೌಕ್ ಗೋಲ್ ಗುಮ್ಮಟವರೆಗೂ ಹೋಗ್ರಿ, ರೋಡ್ ಒಳಗೆ ತೆಗ್ಗದಾವ, ತೆಗ್ ಒಳಗೆ ರೋಡ್ ಅದಾವ ಅನ್ನೋ ಗೊತ್ತಾಗಂಗಿಲ್ಲ. ವ್ಯವಸ್ಥೆನೇ ಇಲ್ಲಿ 80% ಅದ ರೀ. ಎಲ್ಲ ಕಡೆ 40%, 30% ಅಂಥೇಳಿ ಇವ್ರು ಹೇಳ್ತಿದ್ರಲ್ಲ ಕಮಿಷನ್. ಇಲ್ಲಿ ಎಲ್ಲ ಅವ್ರಿಗೆ 20% ಕಾಂಟ್ರಾಕ್ಟ್ರ್ ಒಯ್ಯೋದು, ಉಳಿದಿದ್ದೆಲ್ಲ ಇವರೇ ಶಾಸಕರೇ ತೊಗೊಂಡು ಕುಂದಿರೋದು. ಈ ವ್ಯವಸ್ಥೆ ಅದ ಇಲ್ಲಿ ಬಿಜಾಪುರ ಒಳಗೆ. ಮೇಡಮ್, ನಿಮ್ದು ಯಾವ ಏರಿಯಾ ಮತ್ತು ನಿಮ್ಮ ಏರಿಯಾದಲ್ಲಿ ಶಾಸಕ ಯತ್ನಾಳ್ ಶಾಸಕರಿಗೆ 2 ವರ್ಷ ಕಂಪ್ಲೀಟ್ ಆಯ್ತು, ಏನಾದರೂ ಅಭಿವೃದ್ಧಿ ಮಾಡಿದಾರೋ ಇಲ್ವೋ ಅಂತ? ಮಾಡಿದ್ದಾರೆ ಸರ್. ನನ್ನ ಹೆಸರು ಮಂಜುಳಾ ಆಲಾಮೀನ್ ರೀ. ರೋಡ್ ಡ್ರೈನೇಜ್, ರೋಡ್ ಲೈಟ್, 24 ತಾಸು ನಳ ಎಲ್ಲ ಮಾಡಿದ್ದಾರೆ. ಅವ್ರು ಚುನಾವಣಾ ಪೂರ್ವದಲ್ಲಿ ಒಂದಿಷ್ಟು ಭರವಸೆ ಏನೇನು ಕೊಟ್ಟಿದ್ರು, ಏನು ಈಡೇರ್ಸ್ಯಾರೋ ಇಲ್ಲೋ? ಎಲ್ಲ ಈಡೇರ್ಸ್ಯಾರ ರೀ. ಅವ್ರು ಎಲ್ಲ ಮಾಡ್ಯಾರ. ಅವ್ರಂಗೆ ಯಾರೂ ಕೆಲಸನೇ ಮಾಡಿಲ್ಲ ರೀ. ಅವ್ರು ಭಾರಿ ಮಾಡ್ಯಾರ ರೀ, ಚಲೋ ಅದಾರ. ಮುಂದಾದ್ರೂ ಅವ್ರು ಬೆಳಿಬೇಕಂತ ಆಸೆ ನಮಗೆ. ಏನೇನು ಮಾಡ್ಯಾರ್ರಿ ನಿಮ್ಮ ಏರಿಯಾಗೆ? ನಮ್ಮ ಏರಿಯಾಕ್ಕೆ ರೋಡ್ ಮಾಡ್ಯಾರಿ, ಡ್ರೈನೇಜ್ ಮಾಡ್ಯಾರ, 24 ತಾಸು ನಳ ಮಾಡ್ಯಾರಿ. ಮತ್ತು ಗುಡಿಗಳು ಅವು ಏನರೇ ಕಟ್ಟು ಇದ್ದಂದ್ರೆ ಅವು ಎಲ್ಲ ಕಟ್ಟಿಸ್ತಾರೆ. ಒಟ್ಟೆ ಅದು ಕೇರ್ಲೆಕ್ಸ್ ಮಾಡಂಗಿಲ್ಲ ರೀ. ಅವ್ರು ಯಾವುದೇ ಹೇಳಿದ್ರೆ ಬಂದು ಅವಾಗಿಂದ ಅವಾಗ ವ್ಯಾಕ್ಸಿನ್ ತೊಗೋತಾರೆ. ಹಂಗೆ ಚಲೋ ಭಾಳ ಅದಾರ ರೀ. ಮುಂದಾದ್ರೂ ಅವ್ರು ಹಂಗೆ ಬೆಳಿಬೇಕು ಅದು ನಮಗೆ ಭಾಳ ಆಸೆ ಐತಿ. ಕಾಂಗ್ರೆಸ್ ಸರ್ಕಾರ ಇದ್ರೂ ಭೀ ನಮ್ಮ ಅಲ್ಲಮಿನ ಮುಂದೆ 10 ಕೋಟಿ ರೂಪಾಯಿಯನ್ನು ಸ್ಯಾಂಕ್ಷನ್ ಮಾಡಿ ಡ್ರೈನೇಜು ಮತ್ತು ರೋಡನ್ನು ಸ್ಯಾಂಕ್ಷನ್ ಮಾಡ್ಯಾರ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದವ. ಅದಕ್ಕಿಂತ ಹೋದ ಸಾರಿ BJP ಸರ್ಕಾರ ಇದ್ದ ಮುಂದೆ ಹೊರೆ ರೋಡ್ ಆಯಿತು, ಲೈಟ್ ಆಯಿತು, ಡ್ರೈನೇಜ್ ಆಯಿತು. ಪ್ರತಿ ಕಾಲನಿಯಲ್ಲಿ ಒಂದು ಧೂಳು ಹಾರಲ್ಲ ಆ ಥರ ನಮ್ಮ ಗೌಡ್ರು ರೋಡ್ ಮಾಡ್ಯಾರ. ಅದಕ್ಕೆ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ನಿಮ್ಮ ಮೊದಲು ಚುನಾವಣಾ ಪೂರ್ವದಲ್ಲಿ ಏನೇನು ಹೇಳ್ತೀರಿ ಎಲ್ಲ ಈಡೇರ್ಸ್ಯಾರ ಅಂತೀರಿ? ಎಲ್ಲ ಮಾಡಿದ್ದಾರೆ ಕೆಲಸ, ಅದ್ರಾಗ 2ನೇ ಮಾತೇನಿಲ್ಲ. ಅದಕ್ಕೆ ನಮ್ಮ ಶಾಸಕರಿಗೆ ಯಾವಾಗಲೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಇನ್ನೊಬ್ರು ಯುವಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ತಾನೆ. ಸರ್, ಏನು ಶಾಸಕರು ಅಭಿವೃದ್ಧಿ ಮಾಡಿದಾರಾ ಹೇಗೆ ಅಂತ? ಅಭಿವೃದ್ಧಿ ಅನ್ನೋಕೆ ನೀವು ಒಂದು ಪದ ಯೂಸ್ ಮಾಡಿದ್ರಿ, ಸಾಧನೆ ಅಂತ. ಸಾಧನೆ ಅನ್ನೋದು ಅಂದ್ರೆ 4 ಜನಕ್ಕೆ ಮಾದರಿ ಆಗ್ಬೇಕು. ಇವರು ಒಂದೇ ಸಮಾಜದಾಗ ಅರ್ಧ ಜನಕ್ಕೆ ಬೇಕಾಗಿ ಅದೇ ಸಮಾಜದಾಗ ಅರ್ಧ ಜನಕ್ಕೆ ಬೇಡಾದವರು. ಇವರು ತಮ್ಮ ಪಾರ್ಟಿಯಿಂದ ಹೊರಗೆ ಹಾಕಿ ತಮ್ಮ ಇದು ತಾವು ಅಧ್ಯಕ್ಷರಾಗ್ಬೇಕಂತ ಅದ್ರೊಳಗೆ ಬಿಜಿ ಅದಾರ. ಇವ್ರು ಅಭಿವೃದ್ಧಿ ಅಂತ ಮಾತನೇ ಇವ್ರಿಗೆ ನೆನಪಿಲ್ಲಾಕಿಲ್ಲ ಬಿಜಾಪುರದಾಗ. ಇವರು ಇಲ್ಲಿ ನೋಡ್ಬೋದು ನೀವು, ಆಫ್ಟರ್ ಈ ಕಡೆ ಬಸ್ ಸ್ಟ್ಯಾಂಡ್ ಈ ಕಡೆ ನೋಡಿದ್ರೆ ಒಂದು ಹಾಫ್ ಆಫ್ ಬಿಜಾಪುರ, ಕ್ವಾರ್ಟರ್ ಆಫ್ ಬಿಜಾಪುರ ರೀ, ಅಭಿವೃದ್ಧಿನೇ ಇಲ್ಲ. ನೀವು ಕಡೆ ಜಾಮಿಯಾ ಮಸೀದಿ ಏರಿಯಾ ಅದು ನೋಡ್ಬೋದು. ಒಬ್ರು ಶಾಸಕರಂದ್ರೆ ಇಡೀ ಒಂದು ಕ್ಷೇತ್ರಕ್ಕೆ ಬೇಕಾದವ್ರು ಅವರು. ಇವರು ಒಂದೇ ಸಮಾಜದಾಗಿದ್ದು ಅದೇ ಅರ್ಧ ಜನಕ್ಕೆ ಅಭಿವೃದ್ಧಿ ಮಾಡಿ ತಮ್ಮ ಬೇಕಾದ ಆಜು ಬಾಜು ಇದ್ದವ್ರಿಗೆ ಅವ್ರಿಗೆ ಅವ್ರದ್ದೇ ಯೋಚನೆ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಕೊಟ್ಟು ಅದ್ರೊಳಗೂ ಅವ್ರು ಕಮಿಷನ್ ಹೊಡ್ಕೋತ. ಮತ್ತು ಅಲ್ಪಸಂಖ್ಯಾತರು ಇವ್ರು ಬೇಡ ಅನಿಸ್ತದೆ ರೀ. ಅಲ್ಪಸಂಖ್ಯಾತರು ಹೋಗಿ ಜಮೀರ್ ಅಹ್ಮದ್ ಪಕ್ಕ ಕೂತು ಅಲ್ಲಿ ತೊಗೊಂಡು ಅದೇ ಫಂಡ್ಲಿತ್ತ ನಮ್ಗೆ ಕೊಡಾಕತ್ತಿಲ್ಲ ಅಂದಗಳೇ ಜಮೀರ್ ಅಹ್ಮದ್ ಇವರು ಯತ್ನಾಳವರು ಹಿಂಗಂತೆ ಸೆಟಲ್ಮೆಂಟ್ ಮಾಡಿಕೊಂಡು ಆ ರೊಕ್ಕನೂ ಇವರು ಮಣ್ಣು ಮುಕ್ಕಿ ತಮ್ಮನ್ನು ಕಾಂಟ್ಯಾಕ್ಟರ್ಗಳಿಗೆ ಕೊಟ್ಟು ಅವು ತಿನ್ನಾಕತ್ತಾರೆ. ಅಭಿವೃದ್ಧಿ ಅನ್ನೋದು ಪದಾನಿ ಇವ್ರಿಗೆ ಅಂದ್ರೆ ಸರಿಪಡಿಸಿದ್ದಲ್ಲ ಇವ್ರು ಯತ್ನಾಳವ್ರಿಗೆ. ಈಗ ನಮ್ಮ ಉಸ್ತುವಾರಿ ಸಚಿವರು ನೋಡ್ರಿ ನೀವು 4-5 ಕಡೆ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿದ್ರು. ಈ ಥರ ಮಾದರಿ ಆಗಬೇಕು. ಎಲ್ಲರ ಒಂದು ಸಮಾಜದ ಫಂಕ್ಷನ್ ನಡೆದ್ರೆ, ಇಂದ ಫಂಕ್ಷನ್ ನಡೆದ್ರೆ ಆ ಇಂದ ಲೀಡರ್ಗಳಿಗೆ ಎಲ್ಲ ಇದು ಮಾಡೋದು.
ಇಂಥ ಕೆಲಸಗಳು ಇವ್ರು ಮಾಡತ್ತಾರೆ. ಇವ್ರಿಗೆ ಅಭಿವೃದ್ಧಿ ಮಾಡಿ ಪದಾನೇ ನೆನಪಿಲ್ಲ ರೀ ಇವ್ರಿಗೆ ಅಭಿವೃದ್ಧಿ. ತಾವು ಅಲ್ಲೇ ಬೆಂಗಳೂರದಾಗ ಬಿಜಿ ಅದಾರ. ವಿಜಯಪುರ ನಗರದ ವಾರ್ಡ್ ನಂಬರ್ 2 ನಿವಾಸಿಗಳಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಸರ್, ಈಗ ಯತ್ನಾಳ್ ಅವರು ಶಾಸಕರಾಗೋ ಮುಂಚೆ ಅಂದರೆ ಚುನಾವಣಾ ಸಂದರ್ಭದಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ದರು. ನಾನು ಶಾಸಕನಾದರೆ ಇಂತಿಂಥ ಭರವಸೆನ ಈಡೇರಿಸ್ತೀನಿ ಅಂತೇಳಿ. ಏನಾದರೂ ಮಾಡಿದ್ದಾರಾ ಅಥವಾ ಬರೀ ಕೇವಲ ಹೆಸರಿಗೆ ಮಾತ್ರ ಭರವಸೆಗಳು ಉಳಿದಿದೆ ಅಂತ? ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದೇಶಕ್ಕೆ ಮೋದಿ, ಉತ್ತರ ಪ್ರದೇಶಕ್ಕೇನು ಯೋಗಿ ಅದರ, ಕರ್ನಾಟಕಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ನಾಯಕರು ಇನ್ಯಾರೂ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ರಾಜ್ಯದಲ್ಲಿ ಅವರದೇ ಆದಂಥ ಒಂದು ಅಭಿಮಾನಿ ಒಂದು ಸಾಮ್ರಾಜ್ಯ ಐತಿ. ಅದಕ್ಕೆ ನಮ್ಮ ರಾಜ್ಯಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಅತಿ ಅವಶ್ಯಕತೆ ಐತಿ. ಅಭಿವೃದ್ಧಿ ಬಂದಾಗ ವಿಜಯಪುರದಲ್ಲಿ ಸುಮಾರು 4,000 ಸದ್ದ ನಮೋ ನಗರದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿದ್ರು ಕಳೆದ 7 ವರ್ಷದಲ್ಲಿ. ಆದ್ರೆ ಆ ಮನೆಗಳು ರೆಡಿ ಆಗ್ಯಾವ. ಈ ಕಾಂಗ್ರೆಸ್ ಬಿಟ್ಟಿ ಭಾಗ್ಯಗಳಿಂದ ರೆಡಿಯಾದಂಥ ಮನೆಗಳು ಹಸ್ತಾಂತರ ಸಾಕಷ್ಟು ಜನರಿಗೆ ಹಸ್ತಾಂತರ ಆಗ್ಯಾವ. ಆದರೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸೋಕೆ ಸತಿಗೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾಯಿಲ್ಲ. ವಿಜಯಪುರ ಅಂದ್ರೆ ನೀರಿಂದು, ಬಿಜಾಪುರಕ್ಕೆ ಮೊದಲು ಹೆಣ್ಣು ಕೊಡ್ಬೇಕಂದ್ರೆ ಸತಿಗೆ ಹಿಂದೆ ಮುಂದೆ ಮಾಡ್ತಿದ್ರು. ಕಳೆದ 7 ವರ್ಷದಾಗೇನದ ಸಂಪೂರ್ಣ ವಿಜಯಪುರ ಸಿಟಿ 24/7 ನೀರು, ಎನಿ ಟೈಮ್ ನೀರು, ಅದ್ರ ಜೊತೆ ರಸ್ತೆಗಳು ಯಾವುದೇ ಏರಿಯಾಕ್ಕೆ ಹೋಗಲಿ ಸಿ ರಸ್ತೆಗಳಾಗಿರ್ಬೋದು. ವಿದ್ಯಾರ್ಥಿಗಳಿಗೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ವಸತಿ ನಿಲಯಗಳು, ಸಾಕಷ್ಟು ಹಾಸ್ಟೆಲ್ಗಳನ್ನು ಮಾಡಿದ್ದಾರೆ. ಈಗ ಇದೇ 1 ತಿಂಗಳು 2 ತಿಂಗಳಲ್ಲಿ ಒಂದು 4-5 ಹಾಸ್ಟೆಲ್ಗಳನ್ನು ಅವರು ಓಪನಿಂಗ್ ಮಾಡಿದ್ರು. ಅದ್ರ ಜೊತೆ ಗೌರ್ಮೆಂಟ್ ಶಾಲೆಗಳು, ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳು ಬೀಳ್ತಾ ಇದ್ದಾವೆ, ಎಷ್ಟೋ ಕಡೆ ಶಾಲೆಗಳು ಸೋರ್ತಾ ಇದ್ದಾವೆ. ವಿಜಯಪುರ ಸಿಟಿನಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳು ಕೂಡ ಅಭಿವೃದ್ಧಿ ಮಾಡ್ಯಾರ. 100% ಚುನಾವಣೆ ಪೂರ್ವದಲ್ಲಿ ಏನು ಕೊಟ್ಟಿದ್ದರು ಆಶ್ವಾಸನೆಗಳು ಅದು ಸಂಪೂರ್ಣ ಕೂಡ ಈಡೇರಿಸಿದ್ದಾರೆ. ಮತ್ತು ರಾಜ್ಯದಲ್ಲಿ ಈ ಹಿಂದುತ್ವ ಬಗ್ಗೆ ಸದ್ದ ಮಾತಾಡುವಂಥ ಯಾವ ನಾಯಕರು ಕೂಡ ಉಳಿದಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅವ್ರು ಮೂಲೆ ಗುಂಪು ಆಗಿದ್ದಾರೆ, ಮೂಲೆ ಗುಂಪು ಮಾಡಿದ್ದಾರೆ. ಈಗ ಉಳಿದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತ್ರ ಅವರು ನಮ್ಮ ರಾಜ್ಯಕ್ಕೆ ಅತಿ ಅವಶ್ಯಕತೆ ಇರುವಂಥ ನಾಯಕರು. ನಾವೀಗ ವಿಜಯಪುರ ನಗರದ ಆದರ್ಶ ನಗರ ಬಡಾವಣೆಯಲ್ಲಿದ್ದೀವಿ. ಇಲ್ಲಿನ ನಿವಾಸಿಗಳೊಂದಿಗೆ ಮಾತನಾಡ್ಸೋಣ. ಸರ್, ಈಗ ಶಾಸಕ ಯತ್ನಾಳ್ ಅವರು ಚುನಾವಣಾ ಪೂರ್ವದಲ್ಲಿ ಒಂದಿಷ್ಟು ಭರವಸೆ ಕೊಟ್ಟಿದ್ದರು. ಅವು ಏನಾದರೂ ಈಡೇರಿದಾವೆ, ಬರೀ ಭರವಸೆಗಳಾಗಿ ಉಳಿದಿದ್ದಾವ ಅಂತ? ಸರ್, ಶಾಸಕರು ಭರವಸೆಗಳನ್ನು ನೀಡಿರೋದ್ಕಿಂತ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ರಸ್ತೆ ಡೆವಲಪ್ಮೆಂಟ್ ಆಗಿರ್ಬೋದು, ರಸ್ತೆಗಳಿಗೆ ಮಾನ್ಯರ ಹೆಸರಿಡುವ ಮೂಲಕ ಮತ್ತು ಅವರವರ ಪುತ್ಥಳಿಗಳನ್ನು ನಿರ್ಮಾಣ ಮಾಡುವ ಮೂಲಕ ಈಗಿನ ಯುವಕರಿಗೆ ಮಾದರಿಯಾಗುವಂಥ ರಸ್ತೆಗಳಿಗೆ ಹೆಸರಿಡುವ ಮೂಲಕ ಅವರ ಕುಟುಂಬದ ಹೆಸರು ಇಡ್ಬೋದಿತ್ತು. ಆದರೂ ಯುವಕರಿಗೆ ಸ್ಫೂರ್ತಿಯಾಗುವ ಸಲುವಾಗಿ ಹಿರಿಯ ಮಾನ್ಯರ ಹೆಸರುಗಳನ್ನು ಇಟ್ಟಿದ್ದಾರೆ. ಅದನ್ನು ಹೊರತಾಗಿ ಈಗಿನ ಯುವಕರಿಗೆ ಗಜಾನನ ಮಂಡಳಿಗಳಿಗೆ ಪ್ರೋತ್ಸಾಹಧನ ನೀಡುವ ಮೂಲಕ ಮತ್ತು ದೇವಸ್ಥಾನಗಳಿಗೆ, ಸಮುದಾಯ ಭವನಗಳಿಗೆ ಎಲ್ಲರಿಗೂ ಹಣ ನೀಡಿದ್ದಾರೆ ಇಲ್ಲಿಯವರೆಗೂ. ಇನ್ನು ಏನು ಮಾಡಬೇಕು ಅಂತೀರಿ ಸರ್? ಶಾಸಕ ಯತ್ನಾಳ್ ಅವರು ಇಂತಿಂಥ ಅಭಿವೃದ್ಧಿ ಕೆಲಸ ಮಾಡೋದಿದೆ, ಇನ್ನೂ ಏನೇನು ಬಾಕಿ ಇದೆ ಅನಿಸ್ತದೆ? ಸರ್ಕಾರ ಕಾಂಗ್ರೆಸ್ ಇರೋ ಕಾರಣ, ಗ್ಯಾರಂಟಿಯಿಂದ ಹಣ ಕೊರತೆ ಇರೋ ಕಾರಣ ಅನುದಾನ ಬರ್ತಾ ಇಲ್ಲ. ಆ ಕಾರಣದಿಂದ ಡೆವಲಪ್ಮೆಂಟ್ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ವಿಜಯಪುರ ನಗರದ ವಾರ್ಡ್ ನಂಬರ್ 5 ನಿವಾಸಿಗಳು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ವಾರ್ಡ್ ನಂಬರ್ 5 ನಿವಾಸಿ ಅಂತ ಬಾಬು ಅವ್ರು ನಮ್ಮೊಟ್ಟಿಗಿದ್ದಾರೆ. ಸರ್, ಈಗ ಶಾಸಕ ಯತ್ನಾಳ್ ಅವರು 2 ವರ್ಷ ಕಂಪ್ಲೀಟ್ ಆಯ್ತು ಶಾಸಕರಾಗಿ. ಏನಾದರೂ ಅಭಿವೃದ್ಧಿ ಕೆಲಸ ಮಾಡಿದಾರಾ ಅಂತ? ನಮ್ಮ ಈ ಹಿಂದೆ 7 ವರ್ಷದಲ್ಲಿ ನೀವು 2 ವರ್ಷ ಅಂತ ಇದ್ದರೆ ನಾನು 7 ವರ್ಷದ್ದು ಹೇಳ್ತೇನೆ. 7 ವರ್ಷದ ಹಿಂದೆ ನಮ್ಮ ಜಿಲ್ಲೆಯನ್ನು ಏನು ಧೂಳಾಪುರ ಎಂಬ ಹೆಸರಿಗೆ ಪ್ರಸಿದ್ಧಿಯನ್ನು ಪಡೆದಿತ್ತು 7 ವರ್ಷದ ಹಿಂದಗಡೆ. ಸೊ ಅದೇ ಈಗ ಧೂಳಾಪುರ ಈಗ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ 6ನೇ ಸ್ಥಾನ, ಸ್ವಚ್ಛತೆಗೆ 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಕ್ಕೆ ಒಂದು ಏನಾದರೂ ಮಾದರಿ ಯಾರಪ್ಪ ಅಂತಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು. ನಮ್ಮ ಯುವ ಜನರಿಗೆ ಈಗ ಇದು ಉದ್ಯೋಗದ ಸಮಸ್ಯೆ ಇದ್ದಾಗ ಅವ್ರದ್ದೇ ಆದ ಒಂದು ಸುಸಜ್ಜಿತ ಒಂದು ಆಸ್ಪತ್ರೆ, 200 ಬೆಡ್ ಆಸ್ಪತ್ರೆಯನ್ನು ಮಾಡಿ ಅಲ್ಲಿ ಸಾಕಷ್ಟು ಬಡ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ರು. ಅದೇ ರೀತಿ ಅವ್ರದ್ದು ಒಂದು ಶುಗರ್ ಫ್ಯಾಕ್ಟ್ರಿ ಇದೆ. ಆ ಇಥನಾಲ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸಿದ್ಧಶ್ರೀ ಅನ್ನುವಂಥ ಅವ್ರದ್ದೇ ಒಂದು ಕೋಆಪರೇಟಿವ್ ಬ್ಯಾಂಕಲ್ಲಿ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಅದಲ್ಲದೆ ಯಾರು ಕಡು ಬಡವರಿಗೆ ವಸತಿಯ ಸೌಲಭ್ಯ ಇರೋದಿಲ್ಲೋ ಅಂಥವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಸಾಕಷ್ಟು ಮನೆಗಳನ್ನು ಕಟ್ಟಿಸಿ ಅವರಿಗೆ ಹಸ್ತಾಂತರ ಮಾಡಿದ್ದು ಉದಾಹರಣೆ ಇದ್ದಾವೆ. ಕುಡಿಯುವ ನೀರಿನ ಸಮಸ್ಯೆ ಬಂದಾಗರೆ ನಮ್ಮ ಬಿಜಾಪುರದಲ್ಲಿ ಬರಕ್ಕೆ ನಂಬರ್ 1 ಇತ್ತು. ಆದರೆ ಈಗ ನಮ್ಮ ಕುಡಿಯುವ ನೀರು 24/7 ಅಂದರೆ ನಮ್ಮ ಜಿಲ್ಲೆಯಲ್ಲಿ 24/7 ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ ಕೀರ್ತಿ ಅದು ನಮ್ಮ ಯತ್ನಾಳವರಿಗೆ ಸಲ್ಲತಕ್ಕದ್ದು. ಅವರ ಅಭಿವೃದ್ಧಿಗೆ ಪರವಾಗಿ ನಿಂತರೆ ಆ ಮನುಷ್ಯ ನಾನು ಕೈಗೆ ಏನು ಹೇಳ್ತಾರೆ, ಬಾಯಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡಿ ತೋರಿಸುವ ಮನುಷ್ಯ ಅವರು.
ಸರ್, ಈಗ ಶಾಸಕ ಯತ್ನಾಳ್ ಅವರು 2 ವರ್ಷ ಕಂಪ್ಲೀಟ್ ಮಾಡಿದ್ರು ಶಾಸಕರಾಗಿ. ಏನಾದರೂ ತಾವು ಕೊಟ್ಟಿರುವಂಥ ಭರವಸೆಗಳನ್ನ ಈಡೇರಿಸಿದಾರ? ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರು ಅನ್ನೋಂಥದ್ದು? ಇನ್ನೂ ತನ್ನ ನಮ್ಮ ಬಿಜಾಪುರ ಉಚ್ಚಾಟಿತ ಶಾಸಕ ಏನೂ ಒಂದು ಭರವಸೆ ಈಡೇರಿಸಿರಲಿಲ್ಲ. ನೀವು ನೋಡ್ಬೋದು ಬಿಜಾಪುರ್ನಲ್ಲಿ ಎಷ್ಟು ರೋಡ್ಗಳದಾವ, ಯಾವುದೂ ಒಂದು ಸರಿಯಾಗಿ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ತೊಗೋರಿ, GM ರೋಡ್, ಜುಮಾ ಮಸೀದ್ ರೋಡ್ ಎಷ್ಟು ತೆಗ್ ಬಿದ್ದಾವ ಅಂದ್ರೆ ಯಾರೂ ನಡೆದಾಡೋಕ್ಕೆ ಆಗಾಕತ್ತಿಲ್ಲ, ಅಷ್ಟೊಂದು ತೆಗ್ ಬಿದ್ದಾವ. ಅದು ಒಂದು. ಅದು ಬಿಟ್ಟರೆ ಮತ್ತು ಈಗ ನೌಬಾಗ್ ರೋಡ್ ನೋಡ್ರಿ ನೀವು, ಬಸ್ ಸ್ಟ್ಯಾಂಡಿಂದ ಜಮಖಂಡಿ ಬೈಪಾಸ್ಗೆ ಹೋಗ್ಬೇಕಂತಂದ್ರೆ 4 ವೀಲರ್ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಮೊನ್ನೆ ಒಂದು ರೀಸೆಂಟ್ಲಾಗಿ ಬಸ್ ಆಕ್ಸಿಡೆಂಟ್ ಆಯಿತು ಅಲ್ಲಿ. ಏನು ನಮ್ಮ ಬಿಜಾಪುರ ಉಚ್ಚಾಟಿತ ಶಾಸಕ ಬರೇ ಬಾಯಿಯಲ್ಲಿ ಹೇಳೋಕ್ಕಷ್ಟೇ ಅವರು ಶಾಣೆ ಅದಾರ. ಅದು ಬಿಟ್ಟರೆ ಏನೂ ಒಂದು ಅಭಿವೃದ್ಧಿ ಅಂತೂ ಏನೂ ಇಲ್ಲ. ಬರೇ ದೊಡ್ಡ ದೊಡ್ಡ ಮಾತಾಡಿ ಹೋಗಕ್ಕೆ ಹಾಡಿದ್ದು ಹಾಡೋ ಕಿಸ್ಬಾಯಿ ದಾಸ ಅಂತ ಹೇಳಂಗಪ್ಲೆ ಬರೀ ಅದೊಂದು ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು, ಕಾಂಗ್ರೆಸ್ದವ್ರಿಗೆ ಬೈಯೋದು, BJPದವ್ರಿಗೆ ಬೈಯೋದು. ಈಗ ನಿನ್ನೆ ರೀಸೆಂಟ್ಲಾಗಿ ರಮೇಶ್ ಜಿಗಜಿಣಗಿ ಅವರಿಗೆ ಅದು ಸಂಬಂಧ ಇರಲ್ಲ, ಸೂತ್ರ ಇಲ್ಲ, ಏನೇನಾರೇ ಹೇಳ್ಕೊತ ಹೋಗ್ಬಿಡ್ತಾರೆ. ಅದು ಬಿಟ್ಟರೆ ಅವರು ಅಭಿವೃದ್ಧಿ ಪರ ಏನೂ ಇನ್ನೂ ತನಕ ಕೆಲಸ ಮಾಡಿಲ್ಲ. ಪ್ರತಿಸ್ಪರ್ಧಿಯಾಗಿ ಅಂದರೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಯಾಗಿದ್ದಂಥ ಹಮೀದ್ ಮುಷ್ರಿಫ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರನ್ನ ಕೂಡ ಮಾತಾಡ್ಸೋಣ. ಏನಂದರೆ ಯತ್ನಾಳ್ ಅವರು ಅಭಿವೃದ್ಧಿ ಮಾಡಿದಾರೋ ಇಲ್ಲವೋ ಎಂಬ ವಿಚಾರವಾಗಿ ಅವ್ರನ್ನ ಕೇಳೋಣ. ಸರ್, ಈಗ ಶಾಸಕ ಯತ್ನಾಳ್ ಅವರು 2 ವರ್ಷ ಆಯಿತು ಅವ್ರು ಶಾಸಕರೇ ಕಂಪ್ಲೀಟ್ ಆಗಿ. ಈ 2 ವರ್ಷದ ಚುನಾವಣಾ ಪೂರ್ವದಲ್ಲಿ ಒಂದಿಷ್ಟು ಭರವಸೆನ ಕೊಟ್ಟಿದ್ರು, ನಾ ಗೆದ್ದು ಬಂದರೆ ಇದನ್ನು ಈಡೇರಿಸ್ತೀನಿ ಅನ್ನೋದು. ಅವು ಯಾವುದಾದ್ರೂ ಮಾಡಿದಾರಾ ಹೇಗೆ ಅಂತ 2 ವರ್ಷದಲ್ಲಿ? 4 ರೋಡ್ PWDದು ಮಾಡ್ಯಾರಿ, ಯಾವ ಮಾಡಿಲ್ರಿ ಅವರು. ಪೂರ್ವದಲ್ಲಿ ಏನು ಹೇಳಿದರು, ನಾವು ಶಿವಾಜಿ ಸರ್ಕಲ್ದೊಳಗೆ ಕೇಬಲ್ ಲೈನ್ ಕರೆಂಟ್ ವೈರ್ ತೆಗೆದು ನಾ ಕೇಬಲ್ ಮಾಡ್ತೀನಿ, 250 ಕೋಟಿ ನಾ ಶಾಂಕ್ಷನ್ ಮಾಡಿಸೀನಿ. ಬರೇ ಮಾತದೊಳಗೆ ಶಾಂಕ್ಷನ್ ಮಾಡಿಸ್ಯಾರ. ಮಾತು ಬಿಟ್ಟು ಏನಿಲ್ಲ, ಬರೇ ಜಾತಿಗೆ ಹೇಳೋದು. ಏನು ಅಭಿವೃದ್ಧಿ ಮಾಡಿರಿ? ಮುಂಜಾನೆ ಎತ್ಕೊಳ್ಳಿ ಯಡಿಯೂರಪ್ಪ, ವಿಜೇಂದ್ರ, ಇಲ್ಲಿಕಂದ್ರೆ ಮುಸುಲ್ರು, ಇಲ್ಲಿಕಂದ್ರೆ ಸೋನಿಯಾ ಗಾಂಧಿ. ಏನು ಉಳ್ಕಿದ್ದು ಏನಾರೇ ಜನತೆಗೆ ಅನುಕೂಲ ಮಾಡ್ದಂಗೆ ಫ್ಯಾಕ್ಟ್ರಿ ತಂದಾರ, ಅವ್ರಿಗೆ ಮಾಡಿಕೊಟ್ಟಾರ, ತಮ್ಮ ಸಲುವಾಗೇ ಮಾಡ್ಕೊಳಕತ್ತಾರ. ಅಂದರೆ ಮೈನಾರಿಟಿ ಅಂದರೆ ಮುಸ್ಲಿಮ್ ಏರಿಯಾದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅಂತ? ಏನೂ ಒಂದು ಪೈಸೆದಾಗಿಲ್ಲ. ಬೇಕಾದ್ರೆ ನಡ್ರಿ ನಿಮ್ಗೆ ತೋರಿಸ್ತೀನಿ. ಅಲ್ಲಿ ಮುಸ್ಲಿಮ್ ಅಷ್ಟೇ ಇರಂಗಿಲ್ಲ ರೀ, ಅಲ್ಲಿ ಎಲ್ಲ ಹಿಂದೂ ಇರ್ತಾರೆ, ಮರಾಠಿ ಇರ್ತಾರೆ, ಸಿಖ್ರು ಇರ್ತಾರೆ, ಜೈನ್ ಇರ್ತಾರೆ, ಕಲಾಲ್ ಇರ್ತಾರೆ, ಎಲ್ಲ ಕಾಸ್ಟ್ ಅವ್ರು ಇರ್ತಾರೆ. RS ಬಂದಿರಂದ್ರೆ ಅದನ್ನು ಡೂಪ್ಲಿಕೇಟ್ ಹೋಟ್ಲಿಂದ RS ಬಂದಿರಿ ಬಸನಗೌಡ್ರ. ಭಾಳ ನಾ CM ಆಗ್ತೀನಿ, ನಾ ಗುರ್ದು ಆಗ್ತೀನಿ ಅಂತ ಹೇಳೋದು ಬಿಡ್ರಿ. ಕರೆಕ್ಟ್ ನೀವು ಖರೆ ನಿಯತ್ಲೆ RS ಬಂದ್ರೆ ನಿಮ್ಗೆ ಹೌದು ಅಂತಿದ್ದೀವಿ ನಾವು. ಜನಸಾಮಾನ್ಯರು ಸುಲಭವಾಗಿ ಶಾಸಕರನ್ನ ಭೇಟಿ ಮಾಡಬಹುದಾ? 10ಕ್ಕೆ 5. ನಿಮ್ಮ ಶಾಸಕರು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಿದ್ದಾರಾ? 10ಕ್ಕೆ 4. ಕ್ಷೇತ್ರದ ಸಮಸ್ಯೆ ಬಗ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದಾರಾ? 10ಕ್ಕೆ 4. ಕ್ಷೇತ್ರದ ಅಭಿವೃದ್ಧಿಗೆ ಅವಶ್ಯವಿರುವಷ್ಟು ಅನುದಾನ ತಂದಿದ್ದಾರಾ? 10ಕ್ಕೆ 3.5. ಚುನಾವಣೆಗೆ ಮುನ್ನ ಕೊಟ್ಟ ಭರವಸೆ ಈಡೇರಿಸಿದ್ದಾರಾ? 10ಕ್ಕೆ 3.5. ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್. ಗರಿಷ್ಠ ಅಂಕಗಳು 10, ಪಡೆದ ಅಂಕಗಳು 4. ವಿಜಯಪುರ ನಗರ ಮತಕ್ಷೇತ್ರದ ಶಾಸಕರಾದಂಥ ಯತ್ನಾಳ್ ಅವರ ಮಾರ್ಕ್ಸ್ ಕಾರ್ಡನ್ನು ನಾವು ನೋಡೋದಾದರೆ, ಈಗ ಶಾಸಕ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಜನ ಮಾತನಾಡಿದರೆ, ಇನ್ನೊಂದಿಷ್ಟು ಅಭಿವೃದ್ಧಿ ಆಗಬೇಕು ಎಂಬ ವಿಚಾರವಾಗಿ ಸಹಿತ ಒಂದಿಷ್ಟು ಏರಿಯಾಗಳಲ್ಲಿ ಯತ್ನಾಳ್ ಅವರ ಪರವಾಗಿ ಮಾತನಾಡಿದರು. ಶಾಸಕ ಯತ್ನಾಳ್ ಅವರು ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿಗೆ ಭರವಸೆಗಳನ್ನ ಈಡೇರಿಸಿದ್ದಾರೆ ಎಂಬ ಮಾತನ್ನು ಬಹುತೇಕ ಬಡಾವಣೆಗಳು ಹೇಳಿದರೆ, ಮೈನಾರಿಟಿ ಇರೋ ಮುಸ್ಲಿಂ ಜನಾಂಗ ಹೆಚ್ಚಿಗಿರುವಂಥ ಪ್ರದೇಶದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಆಗಿಲ್ಲ ಎಂಬ ವಿಚಾರವನ್ನು ಕೂಡ ಆ ಭಾಗದ ಜನತೆ ತೋರಿಸಿದರು. ಒಟ್ಟಾರೆಯಾಗಿ ಶಾಸಕರ ಕುರಿತು ಪರ ವಿರೋಧದ ಚರ್ಚೆ ಕೂಡ ವಿಜಯಪುರ ನಗರದಲ್ಲಿದೆ. ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಎಂಬ ಮಾತು ಕೂಡ ನಗರದಲ್ಲಿ ಕೇಳಿಬಂದಿದೆ.